ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ನಮ್ಮ ಚಾನಲಲ್ಲಿ ಹಾಕುವ ಹೊಸ ವಿಡಿಯೋಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇವತ್ತು ನಾನು ಹೊಸ ರೀತಿಯಲ್ಲಿ ಡಿಸೈನ್ ತೊಗೊಂಡಿದ್ದೀನಿ. ಇದಕ್ಕೂ ಕೂಡ ಆ್ಯಸ್ ಯೂಶ್ವಲ್ ತೊಗೊಂಡು ಹೋಗಿ 6 ದಾರ ಮತ್ತು 11 ಬರುತ್ತಲ್ವ, ಅದು ಕ್ರೋಶೆ ನೀಡಲ್ನ ತೊಗೊಂಡಿದ್ದೀನಿ. ಯಾವ ರೀತಿ ಡಿಸೈನ್ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ಮೊದಲದಾಗಿ ನೋಡಿ, ನಾನು 6 ದಾರ ಇದೆಯಲ್ವ, ಆ ತುದಿಯಲ್ಲಿ ಒಂದು ಲಾಕ್ ಹಾಕಿ ಇಟ್ಕೊಂಡಿದ್ದೀನಿ ಮೊದಲೇ. ಆನಂತರ ಬಟ್ಟೆ ಹಿಂಭಾಗದಲ್ಲಿ ಒತ್ತಿ ಹಿಡಿದುಕೊಂಡು ಲಾಕ್ನ ಮಾಡ್ಕೊತೀನಿ. ಸ್ಟಾರ್ಟಿಂಗ್ನಲ್ಲಿ ನಾನು 2 ಲಾಕ್ ಮಾಡ್ಕೊತೀನಿ. ಸೇಮ್ ಪಾಯಿಂಟಲ್ಲೇ ಬಂದು ಮತ್ತೊಂದು ಲಾಕ್ನು ಕೂಡ ಮಾಡ್ಕೊತಾ ಇದ್ದೀನಿ. ಈ ರೀತಿ ಒಂದು ಲಾಕ್ ಮಾಡಿಕೊಳ್ಳಿ. ಆ ನಂತರ ನೋಡಿ, ನಾನು ಒಂದು 2-3 ಚೈನ್ನ ಹಾಕ್ಕೊತೀನಿ. 2 ಅಥವಾ 1-3 ಚೈನ್ ಇಟ್ಕೊಂಡ್ರು ಪರವಾಗಿಲ್ಲ. ಚೈನ್ನ ಹಾಕ್ಕೊಳ್ಳಿ. ಆನಂತರ ಆ ಲೆಂತ್ ಎಷ್ಟಕ್ಕೆ ಬರುತ್ತೋ ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೊಳ್ಳಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ಟೆಪ್ ಇಲ್ಲಾಂದರೆ ಮಿಸ್ ಆಗಿಬಿಡುತ್ತೆ ನಿಮಗೆ ಡಿಸೈನ್ ಮಾಡಬೇಕಾದಾಗ. ಗಮನ ಇಟ್ಟು ನೋಡ್ಕೊಳ್ಳಿ. ನೋಡಿ, ನಾನು ಇಲ್ಲೊಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ ಥ್ರೆಡ್ಗೆ. ನೀವು ಗೋಲ್ಡನ್ ಬೀಡ್ಸ್ಗಳನ್ನ ಕೂಡ ತೊಗೋಬೋದು. ನಾನು ಇದಕ್ಕೆ ಸಿಲ್ವರ್ ಬಾರ್ಡ್ರಿಗೆ ಮ್ಯಾಚ್ ಆಗೋ ಹಾಗೆ ಮುತ್ತಿನ ರೀತಿ ಕಾಣಲಿ ಅಂಥೇಳಿ ಈ ಬೀಡ್ಸ್ನ ತೊಗೊಂಡಿದ್ದೀನಿ. ನೋಡಿ, ಬೀಡ್ಸ್ನ ಲಾಕ್ ಆದಮೇಲೆ ನಾನು ಸೂಜಿ ಮೇಲೆ 2 ದಾರವನ್ನು ತಗೊಂಡು ತ್ರಿಬಲ್ ಕ್ರೋಶನ ಮಾಡ್ಕೊತಿರೋದಿಲ್ಲಿ. ಈ ರೀತಿ ತ್ರಿಬಲ್ ಕ್ರೋಶನ ಮಾಡ್ಕೊಂಡಾದ್ಮೇಲೆ ನಾನು ಚೈನ್ಗಳನ್ನ ಹಾಕ್ಕೊತೀನಿ. ಈಗ ನಾನಿಲ್ಲಿ 2 ಚೈನ್ನ ಹಾಕ್ಕೊಂಡಿದ್ದೀನಿ. ಬೇಕಾದರೆ 3 ಚೈನ್ನ ಕೂಡ ನಾವು ಹಾಕ್ಕೊಬೋದು. 2 ಅಥವಾ 3 ಚೈನ್ನ ಹಾಕ್ಕೊಳ್ಳಿ. ಆನಂತರ ನಾನು ಇದಕ್ಕೆ ಬೀಡ್ಸ್ಗಳನ್ನ ಇನ್ಸರ್ಟ್ ಮಾಡ್ತಾ ಬರ್ತೀನಿ. ಇದಕ್ಕೆ ನಾನು 3 ಬೀಡ್ಸು ಸಿಲ್ವರ್ ಬೀಡ್ಸ್ನ ತೊಗೊಂಡಿದ್ದೀನಿ. ಸಿಲ್ವರ್ ಬೀಡ್ಸು ತುಂಬ ಚೆನ್ನಾಗಿ ಕಾಣುತ್ತೆ ಕಾಂಬಿನೇಷನ್ನು. ನೋಡಿ, ಸೂಜಿ ಮೇಲೆ ನಾನು 2 ಸರಿ ದಾರ ತೊಗೊತೀನಿ ಬೀಡ್ಸ್ ಇನ್ಸರ್ಟ್ ಆದಮೇಲೆ. ಆನಂತರ ಫಸ್ಟು ನಾನು ತ್ರಿಬಲ್ ಕ್ರೋಶೆ ಮಾಡಿದ್ನಲ್ವ, ಅಲ್ಲಿ ಬಂದು ಲಾಕ್ ಮಾಡ್ಕೊತಿರೋದು. ನಾನು ಇಲ್ಲೂ ಕೂಡ ತ್ರಿಬಲ್ ಕ್ರೋಶನೇ ಮಾಡ್ತಿದ್ದೀನಿ ಬೀಡ್ಸ್ ಇನ್ಸರ್ಟ್ ಆದಮೇಲೆ. ನಂತರ ಮತ್ತೊಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತೀನಿ ನಾನಿಲ್ಲಿ. ನೋಡಿ, ಬೀಡ್ಸ್ ಇನ್ಸರ್ಟ್ ಆದಮೇಲೆ ಸೂಜಿ ಮೇಲೆ ನಾನು 2 ಸರಿ ದಾರ ತಗೊಂಡು ಮತ್ತೆ ತ್ರಿಬಲ್ ಕ್ರೋಶನೇ ಮಾಡ್ಕೊತಿರೋದು. ವಿಡಿಯೋ ಸ್ವಲ್ಪ ಸ್ಪೀಡ್ ಆಗಿದ್ದರೆ ಸೆಟ್ಟಿಂಗ್ನಲ್ಲಿ ಸ್ವಲ್ಪ ಚೇಂಜ್ ಮಾಡಿಕೊಂಡು ಸ್ಲೋ ಆಗಿ ನೋಡ್ಕೊಳ್ಳಿ. ನೋಡಿ, ಈ ರೀತಿ ಬೀಡ್ಸ್ನ ಆ್ಯಡ್ ಮಾಡ್ಕೊತೀನಿ ನಾನು. ಸುಮಾರು ಬೀಡ್ಸ್ಗಳಲ್ಲಿ ತೊಗೊತೀನಿ ನಾನು. 9ರಿಂದ 10 ಬೀಡ್ಸ್ ಸಿಲ್ವರ್ ಬೀಡ್ಸ್ನ ತೊಗೊತೀನಿ. ಅದೊಂಥರ ಹಾಫ್ ಕ್ರೋಶೆ ಥರ ಕಾಣಂದರೆ ಹಾಫ್ ಆರ್ಚ್ ಕಣ್ಣಂಗೆ ಕಾಣೋಂಥದ್ದು. ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ಇದೇ ರೀತಿ ನೋಡಿ, ಫುಲ್ಲು ಅದು ಹಾಫ್ ಆರ್ಚ್ ಕಂಪ್ಲೀಟ್ ಆಗೋ ತನಕ ಕೂಡ ಇದೇ ರೀತಿ ನಾನು ಬೀಡ್ಸ್ನ ಇನ್ಸರ್ಟ್ ಮಾಡಿ ಡಬಲ್ ಕ್ರೋಶನ ಮಾಡ್ಕೊತಾ ಹೋಗ್ತೀನಿ. ಈಸಿಯಾಗಿದೆ ಈ ಡಿಸೈನು. ತುಂಬ ಏನು ಟೈಮ್ ತೊಗೊಳಲ್ಲ. ಒಂದೇ ಸ್ಟೆಪ್ನಲ್ಲೇ ಮಾಡ್ಕೊಬೋದು. ಯಾರಿಗೆಲ್ಲ ಕುಚ್ಚಿಷ್ಟ ಆಗಲ್ಲ ಅಂತ ಅಂದ್ಕೊತಿರಲ್ವ, ಅವರಿಗೆ ಇದು ತುಂಬ ಚೆನ್ನಾಗಿದೆ ಡಿಸೈನ್. ನೋಡಿ, ತುಂಬ ಟೈಮು ಬೇಡ, ಬೇಗನೆ ಹಾಕ್ಕೊಂಬಿಡ್ಬೋದು ಡಿಸೈನ್ನ. ನೋಡಿ, ಈ ರೀತಿ ನೋಡಿ ಹಾಫ್ ಆರ್ಚ್ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಈಗ ಕಂಪ್ಲೀಟ್ ಆದಮೇಲೆ ಇಷ್ಟು ಆದಮೇಲೆ ನೋಡಿ, ಒಂದು 3ರಿಂದ 4 ಚೈನ್ ಆಗೋವಂತಹ ಅಂದಾಜು ಗ್ಯಾಪ್ ಇರೋದಲ್ವ, ಆ ಗ್ಯಾಪಿಗೆ ಬರೋ ಅಷ್ಟು ನೋಡಿಕೊಂಡು ಲಾಕ್ ಮಾಡ್ಕೊಬೇಕು ನೀವು. ಹೀಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ, ಡಿಸೈನ್ ಇಷ್ಟೇ ಈಸಿ ಇರೋ ಡಿಸೈನು. ತುಂಬ ಬೇಗನೆ ಹಾಕ್ಬೋದು. ಇಷ್ಟು ಆದಮೇಲೆ ನಾನು ಒಂದು 2ರಿಂದ 3 ಚೈನ್ನ ಹಾಕ್ಕೊತೀನಿ ನಾನು. ಈ ಮೊದಲೇ ಹೇಳಿದ್ದೆ, ಒಂದು ಡಿಸೈನ್ ಆದಮೇಲೆ ನೋಡಿ ಒಂದು 2ರಿಂದ 3 ಚೈನ್ ಹಾಕಿ ಒಂದು ಲಾಕ್ನ ಮಾಡ್ಕೊಳ್ಳಿ. ಆವಾಗ ಸ್ವಲ್ಪ ಗ್ಯಾಪ್ ಗೊತ್ತಾಗುತ್ತೆ ಡಿಸೈನಿಗೆ. ಡಿಸೈನ್ ಸ್ವಲ್ಪ ಕ್ಲಾರಿಟಿ ಕಾಣಲಿ ಅಂತ ನಾನು ಈ ಥರ ಮಾಡ್ತಿರೋದು. ಒಂದು 3 ಚೈನ್ ಹಾಕಿ ಒಂದು ಲಾಕ್ನ ಮಾಡ್ಕೊತಾ ಇದ್ದೀನಿ ನಾನೀಗ.
ಈಗ ಲಾಕ್ ಆದಮೇಲೆ ನಾನು ಇಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ತೀನಿ. ವೈಟ್ ಕಲರ್ ಬೀಡ್ಸ್ ಈ ಮೊದಲಿಗೆ ತೊಗೊಂಡಿದ್ದೀನಲ್ವ ಅದೇ ಬೀಡ್ಸ್ನ ತೊಗೊತಿರೋದು. ಈ ಡಿಸೈನಿಗೆ ಹೆಚ್ಚಿಗೆ ಬೀಡ್ಸ್ನೂ ತೊಗೊಂಡಿಲ್ಲ ನಾನು, ಜಸ್ಟ್ 2 ರೀತಿ ಬೀಡ್ಸ್ ಮಾತ್ರ ತೊಗೊಂಡಿರೋದು. ನೋಡಿ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಮತ್ತೆ ಫಸ್ಟ್ ಹೇಗೆ ಮಾಡಿದ್ನೋ ಅದೇ ರೀತಿನೇ ನಾನು ಲಾಕ್ ಮಾಡ್ಕೊತಿರೋದು. ಒಂದು ಅಂದಾಜು ನೋಡ್ಕೊಳ್ಳಿ, ನಿಮಗೆ ತ್ರಿಬಲ್ ಕ್ರೋಶನ್ ತೊಗೊಬೇಕಾದಾಗ ಒಂದು ಸ್ವಲ್ಪ ಗ್ಯಾಪ್ ನೋಡಿ, ಎಷ್ಟು ಒಂದು ಅಂದಾಜು ಅಂದರೆ ಒಂದು 5 ಚೈನ್ನ ಗ್ಯಾಪ್ ಇರುತ್ತಲ್ವ ಅಷ್ಟಕ್ಕೆ ಹಾಕಿ ಲಾಕ್ ಮಾಡ್ಕೊಂಡ್ರೆ ಸಾಕು. ಆಮೇಲೆ ನೋಡಿ ನಾನು 2ರಿಂದ 3 ಚೈನ್ ಅಂತ ಹೇಳಿದ್ದೆ, ಅಲ್ಲಿ ಚೈನ್ನ ಹಾಕ್ಕೊತಿದ್ದೀನಿ. ಆನಂತರ ಮತ್ತೆ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊತೀನಿ. ಪೂರ್ತಿ ಡಿಸೈನ್ ಕೂಡ ಹೇಗೆ ಬರುತ್ತೆ, ಒಂದು ವೈಟ್ ಬೀಡ್ಸ್ ಹಾಕಿದ್ದೀನಲ್ವ ಒಂದು ಬೀಡ್ಸ್ ತೊಗೊಂಡು ಆನಂತರ ತ್ರಿಬಲ್ ಕ್ರೋಶ ಡಿಸೈನ್ ತೊಗೊಂಡಿದ್ದೀನಿ. ಇಲ್ಲೆಲ್ಲೂ ಕೂಡ ನಾನು ಡಬಲ್ ಕ್ರೋಶನ ಯೂಸ್ ಮಾಡ್ತಾ ಇಲ್ಲ, ತ್ರಿಬಲ್ ಕ್ರೋಶ ಒಂದೇ ಡಿಸೈನ್ ಮಾಡ್ತಿರೋದು. ಬಟ್ ಬೀಡ್ಸ್ಗಳನ್ನೆಲ್ಲ ಇನ್ಸರ್ಟ್ ಮಾಡೋದ್ರಿಂದ ಆ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಬೀಡ್ಸ್ನ ಇನ್ಸರ್ಟ್ ಆದಮೇಲೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ತ್ರಿಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ನಾನು. ಪ್ರತಿ ಸರಿನೂ ಅಷ್ಟೇ ಒಂದು ಬೀಡ್ಸು ಮತ್ತು ತ್ರಿಬಲ್ ಕ್ರೋಶನ ಮಾಡ್ತಾ ಹೋಗೋದು. ನೋಡಿ ಈ ರೀತಿ ನಾನು ಸುಮಾರು ಒಂದು 4-5 ಮಾಡಿದ್ದೀನಿ ಈ ಥರ. ನೋಡಿ ಇದನ್ನು ಸೀರೆಗೆ ಹಾಕಿದಾಗ ಮಾತ್ರ ತುಂಬಾ ಚೆನ್ನಾಗಿ ಕಾಣುವಂತಹ ಡಿಸೈನು. ಇಷ್ಟಾದಮೇಲೆ ನೋಡಿ ಕೊನೆಯಲ್ಲಿ ಲಾಸ್ಟಿಗೆ ಏನು ಮಾಡಬೇಕು ಅಂದರೆ ಒಂದು ಲಾಕ್ನ ಮಾಡ್ಕೊಳ್ಳಿ. ನೋಡಿ ಲಾಕ್ ಮಾಡ್ಕೊಂಡು ಆದಮೇಲೆ ನಾವು ಫಸ್ಟಿಗೆ ಹೇಗೆ ಒಂದು 2 ಚೈನು 3 ಚೈನಿಗೆ ಒಂದು ಲಾಕ್ ಮಾಡಿದಿತ್ತು ಅದೇ ರೀತಿ ಇಲ್ಲೂ ಕೂಡ ಒಂದು 3 ಚೈನ್ ಹಾಕಿ ಲಾಕ್ನ ಮಾಡಿ ಎಂಡಿಂಗ್ ಭಾಗದಲ್ಲಿ. ಆಮೇಲೆ ಒಂದು ಲಾಕ್ ಮಾಡ್ಕೊತಿದ್ದೀನಿ ನಾನು. 3 ಚೈನಿಗೆ ಒಂದು ಲಾಕ್ ಮಾಡಿ 2 ಚೈನ್ ಆ್ಯಸ್ ಯೂಶ್ವಲ್ ಯಾವಾಗಲೂ ಕೂಡ ಅಷ್ಟೇ ಥ್ರೆಡ್ ಬಿಚ್ಚೋಗಬಾರ್ದು ಅಂದಾಗ ನಾಟ್ ಹಾಕಬೇಕಾಗತ್ತೆ ಲಾಸ್ಟಿಗೆ. ಆವಾಗ 2 ಚೈನ್ನ ಹಾಕಿ ಮಧ್ಯಭಾಗದಲ್ಲಿ ಕಟ್ ಮಾಡ್ಕೊಂಡ್ಬಿಟ್ರೆ ಲಾಕ್ ಆಗುತ್ತೆ. ಎಷ್ಟೇ ಅಂದರೆ ಥ್ರೆಡ್ಸ್ನ ಕಟ್ ಮಾಡ್ಕೊತಿದ್ದೀನಿ. ನೋಡಿ ಇಷ್ಟೇ ಇದನ್ನು ತುಂಬ ಈಸಿಯಾಗಿ ಬರುತ್ತೆ. ಇದನ್ನು ಟರ್ನ್ ಮಾಡಿಕೊಂಡು ನೋಡಿ ಹಿಂಬದಿಯಲ್ಲಿ ನಾವು ಗ್ಲೂ ಅಪ್ಲೈ ಮಾಡಬೇಕಾದಾಗ ಅದು ಯಾವ ಕಲರ್ ಥ್ರೆಡ್ ಯೂಸ್ ಮಾಡ್ತೀವಲ್ಲ ಅದಕ್ಕೆ ಬರೋ ಹಾಗೆ ಗ್ಲೂ ಅಪ್ಲೈ ಮಾಡ್ಕೊಳ್ಳಿ, ಅಂದರೆ ಡೌನ್ ಭಾಗದಲ್ಲಿ ಕಾಣಿಸ್ಕೊಂಡಿರೋ ಹಾಗೆ. ಓಕೆನಾ? ಯಾವ ಕಲರ್ ಥ್ರೆಡ್ಸ್ ಇರುತ್ತಲ್ವ ಅದೇ ಥ್ರೆಡ್ಸಿಗೆ ಬರೋ ಹಾಗೆ ನಾವು ಲಾಕ್ ಮಾಡ್ಕೊಂಡ್ಬಿಟ್ರೆ ಫಿನಿಶಿಂಗ್ ನೀಟಾಗಿ ಕಾಣುತ್ತೆ ಅಂಥೇಳಿ. ನೋಡಿ ಡಿಸೈನ್ ಕಂಪ್ಲೀಟ್ ಆಗಿದೆ. ನೋಡಿ ಸಿಂಪಲ್ಲಾಗಿ ಮಾಡುವಂತಹ ಡಿಸೈನು, ಕುಚ್ಚು ಬೇಡ ಅಂದರೆ ಇದು ತುಂಬ ಬೆಸ್ಟ್ ಆಪ್ಷನ್ನು. ಫೈನಲಿ ಡಿಸೈನ್ ಈ ರೀತಿ ಬಂದಿದೆ, ತುಂಬ ಚೆನ್ನಾಗಿದೆ. ಕಡಿಮೆ ಟೈಮ್ನಲ್ಲಿ ಮಾಡ್ಬೋದು, ಸುಮಾರು 1 ತಾಸಿನಲ್ಲೇ ಫುಲ್ ಡಿಸೈನು ಮಾಡ್ಕೊಂಬಿಡ್ಬೋದು. ತುಂಬ ಏನು ಟೈಮ್ ತೊಗೊಳಲ್ಲ. ಸ್ಟೆಪ್ ಕೂಡ ಈಸಿ, ಒಂದೇ ಸ್ಟೆಪ್ ಇರೋಂಥದ್ದು, 2-3 ಸ್ಟೆಪ್ ಕೂಡ ಇಲ್ಲ. ಸೊ ಈಸಿಯಾಗಿ ಮಾಡುವಂತಹ ಡಿಸೈನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ರೀತಿ ಹೊಸ ವಿಡಿಯೋಗಳನ್ನ ನಾನು ಇದೇ ರೀತಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.